ಜಾತ್ಯತೀತ ಅನ್ನೋದು ಜಾತ್ಯತೀತ ಜನಪದ ಉಳಿದಿದೆ. ಆರ್ಎಸ್ ಪಾರ್ಟಿ JDS ನಿಖಿಲ್ ಕುಮಾರ್ ಸಿಂಗ್ ಅವ್ರು ಹೇಳಿರೋಂಥದ್ದು ಬಹುಶಃ ಸರಿ ಇದೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಅವ್ರದ್ದೇನಿದೆ ಸಿದ್ಧಾಂತ ಅದ್ರ ಪ್ರಕಾರ ಮಾಡ್ತಾರೆ. ನಮ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿರೋಂಥ ಮತದಾರರು ನಮ್ಮ ಜೊತೆ ಇರ್ತಾರೆ. ಅವ್ರ ಸಿದ್ಧಾಂತ ಒಪ್ಪಿರೋಂಥ ಅವ್ರ ಜೊತೆ ಇರ್ತಾರೆ. ಒಳ್ಳೇದಾಗಲಿ ಅವ್ರಿಗೆ. ಇನ್ನೇನು ಹೇಳ್ಬೋದು ನಾವು. ಅಲ್ಲ ಪ್ರಶ್ನೆ ಸರಿ ಇದೆ, ವ್ಯಕ್ತಿ ತಪ್ಪಿದೆ. JDS ನಾಯಕರುಗಳಿಗೆ ಕೇಳಿ. ಅವ್ರಿಗೆ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಣ್ಣವರು, ನಮ್ಮ NDA ನಾಯಕರು. ಅವ್ರು ಅದಕ್ಕೆ ಒಪ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಯುವಕರಿದ್ದಾರೆ ಅಲ್ಲ ಇರ್ಬೋದು. NDA ನೇತೃತ್ವದಲ್ಲಿ CM ಆಗೇ ಆಗ್ತಾರೆ. ಯಾರು CM ಆಗ್ತಾರೆ ಅನ್ನೋಂಥದ್ದು ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಆದ ರೀತಿಯಲ್ಲಿ, ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಅವರು ಆದ ರೀತಿಯಲ್ಲಿ, ಕರ್ನಾಟಕದಲ್ಲೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಕಾದ್ ನೋಡೋಣ. ನಿಖಿಲ್ ಅವರು ಯುವಕರಿದ್ದಾರೆ. ಅವರು ಅವ್ರ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡಿದ್ದಾರೆ. ಪ್ರಶ್ನೆ ಸಹಜವಾಗಿ ರಾಜಕಾರಣದಲ್ಲಿ ಯಾರು ಪ್ರಶ್ನೆ ಕೇಳ್ತಾರೆ, ಇನ್ನೊಬ್ರು ವಿರೋಧ ಪಕ್ಷದವ್ರು ನಾವು ಕೇಳಿದಾಗ ನಾವು ಅದಕ್ಕೆ ತಯಾರಿರ್ಬೇಕಾಗಿರೋಂಥದ್ದು ಅನಿವಾರ್ಯ. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೇನಾದ್ರು ಬೇರೆ ಸಲಹೆ ಇದ್ರೆ ಜಾತ್ಯತೀತ ಅನ್ನೋದು ಜಾತ್ಯತೀತ ಜನಪದ ಉಳಿದಿದೆ. ಆರ್ಎಸ್ ಪಾರ್ಟಿ JDS ನಿಖಿಲ್ ಕುಮಾರ್ ಸಿಂಗ್ ಅವ್ರು ಹೇಳಿರೋಂಥದ್ದು ಬಹುಶಃ ಸರಿ ಇದೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಅವ್ರದ್ದೇನಿದೆ ಸಿದ್ಧಾಂತ ಅದ್ರ ಪ್ರಕಾರ ಮಾಡ್ತಾರೆ. ನಮ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿರೋಂಥ ಮತದಾರರು ನಮ್ಮ ಜೊತೆ ಇರ್ತಾರೆ. ಅವ್ರ ಸಿದ್ಧಾಂತ ಒಪ್ಪಿರೋಂಥ ಅವ್ರ ಜೊತೆ ಇರ್ತಾರೆ. ಒಳ್ಳೇದಾಗಲಿ ಅವ್ರಿಗೆ. ಇನ್ನೇನು ಹೇಳ್ಬೋದು ನಾವು. ಅಲ್ಲ ಪ್ರಶ್ನೆ ಸರಿ ಇದೆ, ವ್ಯಕ್ತಿ ತಪ್ಪಿದೆ. JDS ನಾಯಕರುಗಳಿಗೆ ಕೇಳಿ. ಅವ್ರಿಗೆ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಣ್ಣವರು, ನಮ್ಮ NDA ನಾಯಕರು. ಅವ್ರು ಅದಕ್ಕೆ ಒಪ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಯುವಕರಿದ್ದಾರೆ ಅಲ್ಲ ಇರ್ಬೋದು. NDA ನೇತೃತ್ವದಲ್ಲಿ CM ಆಗೇ ಆಗ್ತಾರೆ. ಯಾರು CM ಆಗ್ತಾರೆ ಅನ್ನೋಂಥದ್ದು ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಆದ ರೀತಿಯಲ್ಲಿ, ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಅವರು ಆದ ರೀತಿಯಲ್ಲಿ, ಕರ್ನಾಟಕದಲ್ಲೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಕಾದ್ ನೋಡೋಣ. ನಿಖಿಲ್ ಅವರು ಯುವಕರಿದ್ದಾರೆ. ಅವರು ಅವ್ರ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡಿದ್ದಾರೆ. ಪ್ರಶ್ನೆ ಸಹಜವಾಗಿ ರಾಜಕಾರಣದಲ್ಲಿ ಯಾರು ಪ್ರಶ್ನೆ ಕೇಳ್ತಾರೆ, ಇನ್ನೊಬ್ರು ವಿರೋಧ ಪಕ್ಷದವ್ರು ನಾವು ಕೇಳಿದಾಗ ನಾವು ಅದಕ್ಕೆ ತಯಾರಿರ್ಬೇಕಾಗಿರೋಂಥದ್ದು ಅನಿವಾರ್ಯ. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೇನಾದ್ರು ಬೇರೆ ಸಲಹೆ ಇದ್ರೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.